ಸ್ಟೇಷನ್ಗೆ ಮತ್ತು ಅಬಕಾರಿ ಇಲಾಖೆಗೆ ಕಂಪ್ಲೇಂಟು ಮಾಡೋದು. ಯಾವುದೇ ಥರದ್ದು ಕಾನೂನು ಕ್ರಮ ಕೈಗೊಂಡಿಲ್ಲ. ಈಗ ನೋಡಿ ಇಲ್ಲಿ ಒಂದು ಸಾವಾಗಿದೆ. ಇದು ಕಾರಣ ಆದರೂ ಇಷ್ಟೇ, ಹುಡುಕರ ಅವಳಿ ತುಂಬ ಅನಾಮಧೇಯರು, ಅನಾಮಿಕರು, ಭಿಕ್ಷುಕರು ಯಾರು ಅಂತ ಗೊತ್ತಿಲ್ಲ, ಅನ್ನೋನ್ ಪರ್ಸನ್ಸು ತುಂಬ ಬಂದು ಇಲ್ಲಿ ಕುಡಿದು ಅವ್ರ ಮನೆ ಬಾಗಿಲಲ್ಲಿ ವಾಂತಿ ಮಾಡೋದು, ಇವ್ರ ಮನೆ ಬಾಗಿಲಲ್ಲಿ ವಾಂತಿ ಮಾಡೋದು. ಇದು ಈ ವರ್ಷದಲ್ಲಿ ಈ ಹೆಣ 3ನೇ ಹೆಣ. ದಕ್ಷಿಣ ಕಾಶಿ ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದಲ್ಲಿ ಅಕ್ರಮ ಮದ್ಯ ಮಾರಾಟದ ಗಮಲು ಮನೆ ಮಾಡಿದ್ದು ವ್ಯಕ್ತಿಯೋರ್ವ ರಕ್ತ ಕಕ್ಕಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವ ಘಟನೆ ಬೆಳಕಿಗೆ ಬಂದಿದೆ. ಈತನ ಸಾವಿಗೆ ಅಕ್ರಮ ಹಾಗೂ ನಕಲಿ ಮದ್ಯವೇ ಕಾರಣ ಎಂಬ ಶಂಕೆಗಳು ವ್ಯಕ್ತವಾಗಿದ್ದು ಸಾವಿನ ಸುತ್ತ ನಾನಾ ಅನುಮಾನದ ಹುತ್ತ ನಿರ್ಮಾಣವಾಗಿದೆ. ತಾಲೂಕಿನ ಕೋರೆಹುಂಡಿ ಗ್ರಾಮದ ಕರಿಗೌಡ ಸಾವನ್ನಪ್ಪಿರುವ ವ್ಯಕ್ತಿಯಾಗಿದ್ದು ಪಟ್ಟಣದ ಗೌರಿಘಟ್ಟ ಬೀದಿಯಲ್ಲಿ ಹೆಣವಾಗಿ ಬಿದ್ದಿದ್ದಾನೆ. ಸ್ಥಳಕ್ಕಾಗಮಿಸಿದ ನಂಜನಗೂಡು ಟೌನ್ ಪೊಲೀಸರು ಪರಿಶೀಲನೆ ನಡೆಸಿ ಸಂಬಂಧಪಟ್ಟವರಿಗೆ ದೂರವಾಣಿ ಕರೆ ಮಾಡಿ ಮೃತ ವ್ಯಕ್ತಿ ಶರೀರವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಬುಧವಾರ ಬೆಳಿಗ್ಗೆ ಈ ಘಟನೆ ಬೆಳಕಿಗೆ ಬಂದಿದ್ದು ಎಂದಿನಂತೆ ಬೆಳಿಗ್ಗೆ ಎದ್ದು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ದ ಜನ ಈ ರೀತಿ ರಕ್ತಸ್ರಾವವಾಗಿ ಬಿದ್ದಿದ್ದ ಮೃತದೇಹ ಕಂಡು ಶಾಕ್ ಆಗಿದ್ದಾರೆ. ಈ ರೀತಿ ಶವವೊಂದು ಅನುಮಾನಾಸ್ಪದವಾಗಿ ಬಿದ್ದಿದೆ ಅನ್ನೋ ಮಾಹಿತಿಯನ್ನ ಪೊಲೀಸರಿಗೆ ತಿಳಿಸಿದ್ದು ಸ್ಥಳಕ್ಕೆ ಬಂದ ಪೊಲೀಸರು ಮಹಜರು ನಡೆಸಿ ವ್ಯಕ್ತಿ ಜೇಬಿನಲ್ಲಿದ್ದ ಮೊಬೈಲ್ ಸಂಖ್ಯೆಯೊಂದಕ್ಕೆ ಕರೆ ಮಾಡಿದಾಗ ಈತ ಕೋರೆಹುಂಡಿ ಗ್ರಾಮದ ಕರಿಗೌಡ ಅನ್ನೋ ಮಾಹಿತಿ ಬಯಲಾಗಿದೆ. ಸುದ್ದಿ ತಿಳಿದು ಸ್ಥಳದಲ್ಲಿ ಜಮಾಯಿಸಿದ್ದ ಸ್ಥಳೀಯ ನಿವಾಸಿಗಳು ಘಟನೆಗೆ ವಿಷಾದ ವ್ಯಕ್ತಪಡಿಸಿ ಅಸಮಾಧಾನವನ್ನ ಹೊರಹಾಕಿದ್ರು. ಪಟ್ಟಣದಲ್ಲಿ ಸರ್ಕಾರದಿಂದ ಪರವಾನಗಿ ಪಡೆದ ಮದ್ಯದ ಅಂಗಡಿಗಳ ಜೊತೆ ಕೆಲವು ಅಕ್ರಮ ಮದ್ಯ ಮಾರಾಟಗಳು ನಡೀತಾ ಇದೆ. ನಕಲಿ ಮದ್ಯ ಕುಡಿದು ಸಾವನ್ನಪ್ಪುವ ಹಾಗೂ ಆರೋಗ್ಯ ಹಾಳು ಮಾಡಿಕೊಳ್ಳುವವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಐತಿಹಾಸಿಕ ನಂಜುಂಡೇಶ್ವರ ದೇವಸ್ಥಾನದ ಕೂದಲೆಳೆ ಅಂತರದಲ್ಲಿಯೇ ಮದ್ಯವನ್ನ ಅಕ್ರಮ ಮಾರಾಟ ಮಾಡಲಾಗ್ತಾ ಇದೆ. ಕುರುಬಗೇರಿ, ಗೌರಿಘಟ್ಟ ಬೀದಿ ಸೇರಿದಂತೆ ದೇವಸ್ಥಾನದ ಸುತ್ತಮುತ್ತ ಅಕ್ರಮ ಮದ್ಯ ಮಾರಾಟ ನಡೀತಾ ಇದ್ದು ಭಿಕ್ಷುಕರು, ಕೂಲಿ ಕಾರ್ಮಿಕರು ಮತ್ತು ಬಡವರು ಕಡಿಮೆ ಹಣಕ್ಕೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದು ನಕಲಿ ಮದ್ಯಗಳನ್ನ ಕುಡಿದು ಈ ರೀತಿಯ ಅವಘಡಗಳು ಜರುಗ್ತಾ ಇದೆ ಎಂಬ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಕುಡುಕರ ಹಾವಳಿಗೆ ಇಲ್ಲಿನ ಸ್ಥಳೀಯ ನಾಗರಿಕರು ಬೇಸತ್ತು ಹೋಗಿದ್ದಾರೆ. ಕಂಠಪೂರ್ತಿ ಕುಡಿಯೋದು, ವಾಹನಗಳ ಗಾಜು ಜಖಂ ಮಾಡೋದು, ಇನ್ನು ಕೆಲವರು ಯಾರದ್ದೋ ಮನೆ ಮುಂದೆ ಮೂತ್ರ ವಿಸರ್ಜನೆ ಮಾಡೋದು, ಮಲಗೋದು ಇತ್ಯಾದಿ ಹಾವಳಿಗಳನ್ನ ನೀಡ್ತಾ ಇದ್ದಾರೆ. ಈ ಬಗ್ಗೆ ಇಲ್ಲಿನ ನಾಗರಿಕರು ಸಂಬಂಧಪಟ್ಟ ನಗರಸಭೆ, ಅಬಕಾರಿ ಇಲಾಖೆ ಹಾಗೂ ಪೊಲೀಸರಿಗೆ ವಿಷಯ ತಿಳಿಸಿದ್ದರೂ ಯಾರೊಬ್ಬರು ಇದಕ್ಕೆ ಕಡಿವಾಣ ಹಾಕುವ ಮನಸ್ಸೇ ಮಾಡುತ್ತಿಲ್ಲ. ಪರಿಣಾಮ ಕೋರೆಹುಂಡಿಯ ಕರಿಗೌಡ ರಕ್ತಸ್ರಾವದಿಂದ ಬೀದಿ ಹೆಣವಾಗಿದ್ದಾನೆ ಅಂತ ವಿಷಾದ ಮತ್ತು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಮರಣೋತ್ತರ ಪರೀಕ್ಷೆ ನಡೆಸಿ ವರದಿ ಬಂದ ನಂತರ ಈ ಸಾವಿನ ಸತ್ಯಾಸತ್ಯತೆ ತಿಳಿಸಬೇಕಿದೆ. ಈ ಕೂಡಲೇ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವವರನ್ನ ಗುರುತಿಸಿ ನಕಲಿ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕದೆ ಹೋದರೆ ಸ್ಥಳೀಯ ನಿವಾಸಿಗಳು ಮತ್ತು ಇತರೆ ಸಂಘ ಸಂಸ್ಥೆಗಳೊಂದಿಗೆ ಒಗ್ಗೂಡಿ ಮುಂದೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಗರಸಭೆ ವ್ಯಾಪ್ತಿಯ 5ನೇ ವಾರ್ಡಲ್ಲಿ ಇರುವಂತಹದ್ದು ಗೌರಿಘಟ್ಟ ಬೀದಿ. ಇಲ್ಲಿ ಗೌರಿಘಟ್ಟ ಬೀದಿ ಹಾಗೂ ಕುರುಬಗೇರಿ ಇಲ್ಲಿ ಪ್ರತಿದಿನ ಏನಾಗಿದೆ ಅಂತಂದ್ರೆ ಇಲ್ಲಿ ಒಂದು ಮನೆಯಲ್ಲಿ ಪ್ರತಿದಿನ ಈ ಡ್ರಿಂಕ್ಸ್ ಮಾಡೋದು. ಈ ಪ್ರತಿದಿನ ಈಗ ಬಾರ್ಗಳು ಇವೆಲ್ಲ 9 ಗಂಟೆಗೆ ಓಪನ್ ಆಗ್ತವೆ. ಇಲ್ಲಿ ಎಷ್ಟೊತ್ತಿಂದ ರಾತ್ರಿ ಬೇಕಾದ್ರೂ ಬರಲಿ, ಇವರು ಕೊಡ್ತಾರೆ 3 ಗಂಟೆ 4 ಗಂಟೆ. ಈ ತಗೊಳಕ್ ಬಂದವ್ರು ಏನಾಯ್ತು ಅಂದ್ರೆ ಎಲ್ಲಿ ಅಂತ ಗೊತ್ತಿರಲ್ಲ, ಅಕ್ಕಪಕ್ಕದ ಮನೆ ಬಾಗಿಲು ಕಟ್ಟೋದು, ಕುಡಿದು ಇಲ್ಲೇ ಅವ್ರಿವ್ರ ಮನೆ ಬಾಗಿಲಲ್ಲಿ ಮಲಗೋದು ತುಂಬಾ ನ್ಯೂಸೆನ್ಸ್ ಆಗ್ತಾ ಇದೆ. ಇದರಿಂದ ಎಲ್ಲ ನಿವಾಸಿಗಳು ಸ್ಟೇಷನ್ಗೆ ಮತ್ತು ಅಬಕಾರಿ ಇಲಾಖೆಗೆ ಕಂಪ್ಲೇಂಟು ಮಾಡೋದು. ಯಾವುದೇ ಥರದ್ದು ಕಾನೂನು ಕ್ರಮ ಕೈಗೊಂಡಿಲ್ಲ. ಈಗ ನೋಡಿ ಇಲ್ಲಿ ಒಂದು ಸಾವಾಗಿದೆ. ಇದು ಏನಾಗಿದೆ, ಎತ್ತಾಗಿದೆ ಅನ್ನೋದು ಖಂಡಿತವಾಗ್ಲೂ ಯಾರಿಗೂ ಗೊತ್ತಿಲ್ಲ. ಅವನು ಕೊಡು ಬಿದ್ದಿದ್ದಾನೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ. ಇದ್ರ ಹಿಂದೆ ತುಂಬಾ ಸರಿ ನಿವಾಸಿಗಳೆಲ್ಲ ಮತ್ತೆ ಹೆಂಗಸರು ಮಕ್ಕಳೆಲ್ಲ ಬಹಳ ನೊಂದ್ಕೊಂಡಿದ್ದಾರೆ. ಅಕ್ಕಪಕ್ಕದವರು 2 ಗಂಟೆ ರಾತ್ರಿ ಬರ್ತಾರೆ, ನಮ್ಮನೆ ಭಾಗ ತರ್ತಾರೆ, ಯಾರಪ್ಪ ನೀವು ಅಂದಾಗ ಪ್ಯಾಕೆಟ್ ಬೇಕು ಅಂತಾರೆ. ಇದು ಬಹಳ ತೊಂದರೆ ಆಗಿದೆ. ದಯವಿಟ್ಟು ಇದು ಸಂಬಂಧಪಟ್ಟವರು ಕಾನೂನು ಕ್ರಮ ಜರುಗಿಸ್ಬೇಕು. ಈ ನಡೀತಾ ಇರೋ ಒಂದು ಇದನ್ನ ನಿಲ್ಲಿಸ್ಬೇಕು ಅಂತ ಈ ಮೂಲಕ ನಿವಾಸಿಗಳ ಪರವಾಗಿ ನಾನು ಕೇಳ್ತೇನೆ. ಗೊತ್ತಿದೆ ಸರ್, ಇಲಾಖೆಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಕೂಲ್ ಬಂದು ಅಕ್ಕಪಕ್ಕ ಸ್ಕೂಲ್ ನಿಂತಿದ್ದಾಗ ಸ್ಕೂಟರ್ ಬಿಡಿಸೋದು, ಗ್ಲಾಸ್ ಹೊಡೆದಾಕೋದು ಇವೆಲ್ಲ ಎಷ್ಟೋ ನಡೆದಿದೆ. ಆದ್ರೂ ಜನಗಳು ಅಯ್ಯೋ ಬೇಡ, ಯಾಕೆ ಅಕ್ಕಪಕ್ಕ ನಿಷ್ಕ್ರಮ ಮಾಡ್ಕೊಳ್ಳೋದು, ಬೇಕಾಗಿಲ್ಲ, ಇವತ್ತೆಲ್ಲ ನಾಳೆ ನಿಲ್ಬೋದು, ಇದು ತಾತ್ಕಾಲಿಕ ಅನ್ಕೊಂಡಿದ್ರು. ಆದ್ರೂ ಇದು ನಿಲ್ತಾ ಇಲ್ಲ.
ಬಿಜೆಪಿ ಮೈಸೂರು ಜಿಲ್ಲಾ ಕಾರ್ಯದರ್ಶಿಯಾಗಿದ್ದೀನಿ. ಇವತ್ತು ನಂಜನಗೂಡಿನ ದಕ್ಷಿಣ ಕಾಶಿ ನಂಜನಗೂಡಿನ ಪ್ರಸಿದ್ಧ ಯಾತ್ರಾ ಸ್ಥಳ. ಇಲ್ಲಿ ಲಕ್ಷಾಂತರ ಜನ ಭಕ್ತರು ಬಂದು ಭಗವಂತನ ದರ್ಶನಕ್ಕೆ ಅಂತ ಬರ್ತಾರೆ. ಕಪಿಲಾ ನದಿ ತೀರ ಹತ್ತಿರದಲ್ಲಿದೆ. ಇವತ್ತಿನ ದಿನ ಗೌರಿಘಟ್ಟ ಬೀದಿ ನಿವಾಸಿಗಳು ಮತ್ತು ಕುರುಡ್ಗೇರಿ ನಿವಾಸಿಗಳು ಇಲ್ಲಿ ನಿರ್ಭೀತಿಯಿಂದ ಓಡಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಕಾರಣ ಆದರೂ ಇಷ್ಟೇ, ಕುಡುಕರ ಅವಳಿ ತುಂಬ. ಅನಾಮಧೇಯರು, ಅನಾಮಿಕರು, ಭಿಕ್ಷುಕರು, ಯಾರು ಅಂತ ಗೊತ್ತಿಲ್ಲ, ಅನ್ನೋನ್ ಪರ್ಸನ್ಸು ತುಂಬ ಬಂದು ಇಲ್ಲಿ ಕುಡಿದು ಅವ್ರ ಮನೆ ಬಾಗಿಲಲ್ಲಿ ವಾಂತಿ ಮಾಡೋದು, ಇವ್ರ ಮನೆ ಬಾಗಿಲಲ್ಲಿ ವಾಂತಿ ಮಾಡೋದು. ಇದು ಈ ವರ್ಷದಲ್ಲಿ ಈ ಹೆಣ 3ನೇ ಹೆಣ ಸಾಯ್ತಾ ಇರುತ್ತದೆ. ಈ ಸಾವಿಗೆಲ್ಲ ಕಾರಣ ಇಲ್ಲಿ ನಡೀತಾ ಇರತಕ್ಕಂಥ ಅಕ್ರಮ ಮದ್ಯ ಮಾರಾಟ. ಲೋಕಲ್ ಏನು ಮದ್ಯ ಇದೆ, ಲೋಕಲ್ ಆಗಿ ಇಲ್ಲಿ ತಯಾರಿಸ್ತಾರೋ ಅಥವಾ ತಂದು ಮಾರಾಟ ಮಾಡ್ತಾರೋ ಗೊತ್ತಿಲ್ಲ. ಈಗಾಗಲೇ ನಾವು ಇಲ್ಲಿ ನಿವಾಸಿಗಳು ಪೊಲೀಸ್ ಇಲಾಖೆಗೆ ದೂರನ್ನು ಕೂಡ ನೀಡಿದ್ದೀವಿ. ಏನು ಕ್ರಮ ಆಗಿಲ್ಲ. ದಯಮಾಡಿ ಸಂಬಂಧಪಟ್ಟಂತಹ ಅಬಕಾರಿ ಇಲಾಖೆಯವರು, ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲಿ ಸಾರ್ವಜನಿಕರು ನಿರ್ಭೀತಿಯಿಂದ ಓಡಾಡುವಂಥ ವಾತಾವರಣ ನಿರ್ಮಾಣ ಮಾಡಿಕೊಡಿ ಅಂತೇಳಿ ಈ ಸಾರ್ವಜನಿಕರ ಪರವಾಗಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಡ್ತೀನಿ. ಈಗಾಗಲೇ ನಾವು ಬೆಳಿಗ್ಗೆ ವೃತ್ತ ನಿರೀಕ್ಷಕರು ಕೂಡ ಕರೆಯನ್ನು ಮಾಡಿದ್ದೆ. ಅವರು ತಮ್ಮ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಮುಂದೆ ಯಾವ ಥರ ವಾತಾವರಣ ಇದೆ, ಕಾಲೇಜ್ ಮಕ್ಕಳುಗಳು, ಸ್ಕೂಲ್ಗೆ ಹೋಗೋ ಮಕ್ಕಳುಗಳು ಭಯಭೀತರಾಗಿ ಓಡಾಡೋಂಥ ಸನ್ನಿವೇಶ, ಯಾವ ರೀತಿ ವಿಕಾರವಾಗಿ ಜನ ಬಿದ್ದಿದೆ ನೋಡಿ, ರಸ್ತೆ ಎಲ್ಲ ಚೆಲ್ಲಿದೆ. ಭಯದ ವಾತಾವರಣದಲ್ಲಿ ನಾವು ಬರುತ್ತಾ ಇದ್ದೀವಿ ಸಾರ್ವಜನಿಕರು. ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋಬೇಕು ಅಂತೇಳಿ ನಾನು ಆಶಾಪೂರ್ವಕ ಮನವಿಯನ್ನು ಮಾಧ್ಯಮಗಳ ಮುಖ್ಯವಾಗಿ ಕೇಳ್ತಾ ಇದ್ದೀನಿ. ಮೃತಪಟ್ಟಂತಹ ವ್ಯಕ್ತಿ ಪೊಲೀಸ್ ಇಲಾಖೆಯವರು ಗುರುತಿಸಿರೋ ಪ್ರಕಾರ ಕೊರೆಹುಂಡಿಯ ಕುರಿಗೌಡ ಅಂತಕ್ಕಂಥ ಮಾಹಿತಿ ಪೊಲೀಸರು ಕೊಡ್ತಾ ಇದ್ದಾರೆ. ಅವರು ಏನೋ ಬರ್ತಾ ಇದ್ರು ಅವಾಗವಾಗ ಇಲ್ಲಿ ನಾನು ನೋಡ್ತಿದ್ವಿ. ಆಮೇಲೆ ಇಲ್ಲಿ ಬರ್ತಕ್ಕಂಥ ಅನಾಮಿಕರ ಮೇಲೆ ನಾವು ಯಾತಿಕಪ್ಪ ನೀವು ಬೀದಿ ಬರ್ತೀರಾ, ಯಾತಿಕ್ಕೆ ಕುಡಿಯೋಕೆ ಬರ್ತೀರಾ ಅಂತ ನಾವು ಗಲಾಟೆ ಮಾಡೋಕ್ಕಾಗಲ್ಲ. ಸಂಬಂಧಪಟ್ಟ ಕಾನೂನು ಇದೆ, ವ್ಯವಸ್ಥೆ ಇದೆ ಅಂತೇಳಿ ಕಾನೂನು ಈಗಾಗಲೇ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ದಯಮಾಡಿ ಅದು ತ್ವರಿತವಾಗಿ ಆಗಬೇಕು, ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸಬೇಕು ಅಂತೇಳಿ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಈ ಮೂಲಕ ಆಗ್ರಹಪೂರ್ವಕ ಮನವಿಯನ್ನು ಮಾಡ್ತೀವಿ. ಸರ್, ಲೋಕಲ್ ಎಣ್ಣೆ ಮಾರಾಟ ನಡೀತಾ ಇದೆಯಾ ಅಂತ ಈ ಕಡೆ? ಖಂಡಿತ 100ಕ್ಕೆ 100. ಇಲ್ಲಿ ನಾವು ಎಣ್ಣೆ ಮಾರಾಟ ಆಗ್ತಾ ಇದೆ. ಯಾರು ಮಾರ್ತಾವ್ರೆ ಅಂತ ಹೇಳಕ್ಕೆ ಇಲ್ಲಿ ನಿವಾಸಿಗಳು ಭಯಭೀತರಾಗಿದ್ದಾರೆ. ಯಾಕೆಂದ್ರೆ ಕಂಪ್ಲೇಂಟ್ ಕೊಟ್ಟಾಗ ಅವ್ರ ಮೇಲೆ ಗಲಾಟೆ ಮಾಡೋಂಥ ವಾತಾವರಣಗಳು ಇರೋದ್ರಿಂದ ಯಾರು ಮಾರ್ತಾವ್ರೆ ಇಲ್ಲಿ ಎಣ್ಣೆನ ಮದ್ಯ ಮಾರಾಟ ಯಾರು ಮಾಡ್ತಾರೆ. ನಂಜನಗೂಡ್ಲಿ ಅಧಿಕಾರಿಗಳು ಹೆಂಗಾಗಿದ್ರೆ ಅಂದ್ರೆ ಸಿಕ್ಕಿ ಜಾಗದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಒಬ್ಬ ಅಧಿಕಾರಿಗಳು ಅಬಕಾರಿ ಅಧಿಕಾರಿ ಲೈಸೆನ್ಸ್ ತಗೊಂಡು ಬಾರ್ ಮಾಡಿರ್ತಾರೆ. ದಿನನಿತ್ಯ ಹೇಳ್ದಂಗೆ ಹಿರಿಕರು ಹೇಳ್ದಂಗೆ ಅಕ್ಕಪಕ್ಕ ಮನೆ ಡಿಸ್ಟರ್ಬೆನ್ಸ್ ಮಾಡ್ಕೊಂಡು ಕುಡಿಯೋಕೆ ಬಂದು ಸಾಯ್ತಾರೆ ಅಂದ್ರೆ ಅಕ್ಕಪಕ್ಕ ಜನ ಹೆಂಗ್ ಬದುಕಬೇಕು? ಇದಕ್ಕೆ ನ್ಯಾರವಣ ಅಬಕಾರಿ ಸಚಿವರೇ, ಅಬಕಾರಿ ಇಲಾಖೆನೆ ಇಲಾಖೆ ಅಬಕಾರಿ ಇಲಾಖೆ ನಂಜನಗೂಡು ಅವರೇನೆ ಹೊಣೆ. ಅದಕ್ಕೆ ಈ ತರ ಬಂದು ಸಾಯ್ತಾರೆ, ಅಕ್ಕಪಕ್ಕದಲ್ಲಿ ಇರ್ತಾರೆ ಜನ, ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಒಳ್ಳೆಯವರು ಇರ್ತಾರೆ. ಇದರಿಂದ ದಯಮಾಡಿ ನಂಜನಗೂಡು ತಹಸೀಲ್ದಾರ್ ಗಮನ ವಹಿಸಿ, MLA ಅವರು ಗಮನ ವಹಿಸಿ ಇದಕ್ಕೊಂದು ಅಂತ್ಯ ಆಗಲಿ ಅಂತ. ರಾತ್ರಿ ಸುಮಾರು ಒಂದು 12 ಗಂಟೆ ತನಕ ಇಲ್ಲೇ ಇದ್ವಿ. ಅವಾಗ ಏನೂ ಇರಲಿಲ್ಲ. ಬೆಳಗಿನ ಜಾವ 5 ಗಂಟೆಯಲ್ಲಿ ಎದ್ದು ಹೋದಾಗ ಇಲ್ಲಿ ಒಂದು ಬಾಡಿ ಬಿದ್ದಿತ್ತು. ಈ ಏರಿಯಾದಲ್ಲಿ ಸ್ವಲ್ಪ ಡ್ರಿಂಕ್ಸ್ ಮಾಡೋರು ಬರೋದು ಜಾಸ್ತಿ ಆಗ್ತದೆ. ಅವಳಿ ಅವ್ರದ್ದೇ ಇರ್ತದೆ. ಅಂದ್ರೆ ಏನ್ ಮೊದ್ಲೇನಾರು ಈ ತರ ಏನ್ ನಡೆದಿದೆ ಸರ್? ಮೊದಲು ಅಂದ್ರೆ ಒಂದು 2-5 ಇದೇ ಥರ ಆಗಿದೆ. ಮೊದಲು ಡೆತ್ ಆಗಿದ್ದಾರೆ. ಸ್ವಲ್ಪ ಕುಡುಕು ಅವಳಿ ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲಿಯವರು ಏನು ಅಂತ ಏನಾಗುತ್ತಾ ಸರ್?